ಕನ್ನಡದಲ್ಲಿ ಈಗ ಹೊಸ ಸೀರಿಯಲ್ ಯಜಮಾನ ಶುರುವಾಗಿದೆ. ವಿಭಿನ್ನ ಕಥಾಹಂದರವಿರುವ ಸೀರಿಯಲ್ ವೀಕ್ಷಕರ ಮನಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಗಂಡಸರನ್ನ ದ್ವೇಷಿಸೋ ಹೆಣ್ಣಿನ ಕತೆ ಇದಾಗಿದೆ. ಇದರಲ್ಲಿ ಸೀರಿಯಲ್ ನಾಯಕಿ ಝಾನ್ಸಿ ಪಾತ್ರ ಸಖತ್ ಹೈಲೈಟ್ ಆಗಿದೆ. ಖಡಕ್ ಮಾತು, ಲುಕ್ ಎಲ್ಲವೂ ವೀಕ್ಷಕರ ಮನಗೆದ್ದಿದೆ. ಇದೀಗ ಝಾನ್ಸಿ ಪಾತ್ರ ಮಾಡ್ತಿರೋ ನಟಿ ಯಾರು, ಆಕೆಯ ಹಿನ್ನೆಲೆ ಏನು ಅಂತ ವೀಕ್ಷಕರು ಹುಡುಕಾಡ್ತಿದ್ದಾರೆ. ಅಷ್ಟಕ್ಕೂ ಝಾನ್ಸಿ ಪಾತ್ರ ಮಾಡ್ತಿರೋ ನಟಿಯ ಬಗ್ಗೆ ಡೀಟೇಲ್ಸ್ ಕೊಡ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಝಾನ್ಸಿಗೆ ಗಂಡಸರನ್ನ ಕಂಡ್ರೇನೆ ಆಗಲ್ಲ. ಅವರನ್ನ ಕಂಡ್ರೆ ಕೆಂಡ ಕಾರ್ತಾಳೆ. ಹೀಗಾಗಿ ಮದುವೆ ಕೂಡ ಆಗಿಲ್ಲ. ಕೋಟ್ಯಾಂತರ ಬೆಲೆ ಬಾಳೋ ಆಸ್ತಿ ಇದ್ರೂ ಅದು ಝಾನ್ಸಿ ಕೈಗೆ ಸಿಕ್ತಿಲ್ಲ. ಆಸ್ತಿ ಸಿಗ್ಬೇಕು ಅಂದ್ರೆ ಆಕೆ ಮದುವೆ ಆಗ್ಬೇಕು. ಇದು ಆಕೆಯ ತಾತನ ಬಯಕೆ ಮಾತ್ರವಲ್ಲ, ಅವರು ವಿಲ್ನಲ್ಲೂ ಹಾಗೆ ಬರೆದಿದ್ದಾರೆ. ಇದೀಗ ಗಂಡಸರನ್ನ ಕಂಡು ದ್ವೇಷಕಾರೋ ಝಾನ್ಸಿ ಆಸ್ತಿಗಾಗಿ ಮದುವೆ ಮಾಡಿಕೊಳ್ಳಲು ಮುಂದಾಗಿದ್ದಾಳೆ. ಅದು ಕೂಡ ಕಾಂಟ್ರಾಕ್ಟ್ ಮದುವೆ. ಈಗ ಝಾನ್ಸಿಗೆ ಒಳ್ಳೆ ಬಕ್ರ ಸಿಕ್ಕಿದ್ದಾನೆ. ಆಫೀಸ್ಗೆ ಕೆಲಸ ಕೇಳಲು ಬಂದಿರೋ ನಾಯಕ ರಾಘವೇಂದ್ರನಿಗೆ ಕಾಂಟ್ರಾಕ್ಟ್ ಮದುವೆ ಆಗಲು ಹೇಳಿದ್ದಾಳೆ. ಆದ್ರೆ ರಾಘವೇಂದ್ರ ಇದನ್ನ ತಿರಸ್ಕರಿಸಿದ್ದಾನೆ. ಆದ್ರೆ ಝಾನ್ಸಿ ಅವನನ್ನ 1 ತಿಂಗಳ ಮಟ್ಟಿಗೆ ಗಂಡನಾಗಿ ಮಾಡುವ ನಿರ್ಧಾರ ಮಾಡಿಯಾಗಿದೆ. ಇದೀಗ ನಾಯಕಿ ಹೇಗೆ ನಾಯಕನನ್ನ ಮದುವೆಗೆ ಒಪ್ಪಿಸ್ತಾಳೆ, ಮದುವೆಯ ನಂತರ ಕಥೆಯಲ್ಲಿ ಯಾವ ರೀತಿ ಟ್ವಿಸ್ಟ್ ಸಿಗಲಿದೆ ಎಂಬುದೇ ಈ ಸೀರಿಯಲ್ ಸ್ಟೋರಿ. ಇದೀಗ ಝಾನ್ಸಿ ಆಕ್ಟಿಂಗ್ಗೆ ವೀಕ್ಷಕರು ಫಿದಾ ಆಗಿದ್ದಾರೆ. ಆ ನಟಿಯ ಲೈಫ್ ಸ್ಟೋರಿ ತಿಳಿದುಕೊಳ್ಳಲು ಮುಂದಾಗಿದ್ದಾರೆ. ಅಷ್ಟಕ್ಕೂ ಯಜಮಾನ ಸೀರಿಯಲ್ ನಲ್ಲಿ ಝಾನ್ಸಿ ಪಾತ್ರಕ್ಕೆ ಜೀವ ತುಂಬುತ್ತಿರೋದು ಮಧುಶ್ರೀ ಭೈರಪ್ಪ. ಮೂಲತಃ ಡ್ಯಾನ್ಸರ್ ಆಗಿ ಗುರುತಿಸಿಕೊಂಡಿರುವ ಮಧುಶ್ರೀಗೆ ಇದು ಮೊದಲ ಧಾರಾವಾಹಿಯೂ ಹೌದು. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿರೋ ಮಧುಶ್ರೀ ಸಮಯ ಸಿಕ್ಕಾಗಲೆಲ್ಲ ರೀಲ್ಸ್ ಮಾಡುವ ಈಕೆ ಇವುಗಳನ್ನ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡ್ತಿರ್ತಾರೆ. ಇನ್ನು ಮಧುಶ್ರೀ ಯೂಟ್ಯೂಬ್ ಚಾನೆಲ್ ಕೂಡ ಹೊಂದಿದ್ದು ಆಗಾಗ ವ್ಲಾಗ್ಗಳನ್ನು ಕೂಡ ಮಾಡ್ತಿರ್ತಾರೆ. ಇನ್ನು ಮಧುಶ್ರೀ ಎಂ.ಕಾಂ ಪದವೀಧರೆಯಾಗಿದ್ದಾರೆ. ಮಧುಶ್ರೀ ಭೈರಪ್ಪ ಅವರು ಯಜಮಾನ ಧಾರಾವಾಹಿಗಿಂತಲೂ ಮೊದಲು ಬೇರೊಂದು ಧಾರಾವಾಹಿಯಲ್ಲಿ ನಟಿಸಬೇಕಿತ್ತು. ಆದರೆ ಅದು ಸಾಧ್ಯವಾಗಲಿಲ್ಲ. ಆದರೆ ಇದೀಗ ಕನ್ನಡ ಕಿರುತೆರೆಯ ಜನಪ್ರಿಯ ನಿರ್ದೇಶಕ ರಾಮ್ಜಿ ಅವರ ನಿರ್ದೇಶನದ ಯಜಮಾನ ಧಾರಾವಾಹಿಯಲ್ಲಿ ನಾಯಕಿಯಾಗಿ ಕಿರುತೆರೆಗೆ ಎಂಟ್ರಿ ಪಡೆದಿದ್ದಾರೆ. ಝಾನ್ಸಿ ಪಾತ್ರದ ಮೂಲಕ ವೀಕ್ಷಕರನ್ನ ಮನರಂಜಿಸುತ್ತಿದ್ದಾರೆ. ಒಟ್ಟಿನಲ್ಲಿ ರೀಲ್ಸ್ ಮಾಡಿ ನೆಟ್ಟಿಗರ ಗಮನ ಸೆಳೆದಿದ್ದ ಬೆಡಗಿ ಇದೀಗ ನಟನೆಯ ಮೂಲಕ ಕಿರುತೆರೆಗೆ ಎಂಟ್ರಿ ಪಡೆದಿದ್ದಾರೆ. ಇದೇ ಮೊದಲ ಬಾರಿಗೆ ನಟಿಯಾಗಿ ತೆರೆ ಮೇಲೆ ಕಾಣಿಸಿಕೊಂಡಿದ್ದಾರೆ. ಇವರಿಗೆ ಇನ್ನಷ್ಟು ಅವಕಾಶಗಳು ಹುಡುಕಿಕೊಂಡು ಬರಲಿ ಅನ್ನೋದೇ ಎಲ್ಲರ ಆಶಯ. ನಿಮಗೂ ಮಧುಶ್ರೀ ಆಕ್ಟಿಂಗ್ ಇಷ್ಟ ಆಯ್ತಂತ ಕಾಮೆಂಟ್ ಮಾಡಿ. ನಮಸ್ಕಾರ.